ಕೊನೆಯುಸಿರೆಳೆಯುವಾಗ ಆಕಾಶವಾಣಿಯೊಂದು ಕೇಳುವುದು. ನಿನ್ನ ಅಹಂಗೆ ನಿನಗೆ ನಿನ್ನ ಅಹಂಗೆ ಇತಿಶ್ರೀ ಹೇಳುವೆನೆಂದು. ಕೊನೆಯುಸಿರೆಳೆಯುವಾಗ ಆಕಾಶವಾಣಿಯೊಂದು ಕೇಳುವುದು. ನಿನಗೆ ನಿನ್ನ ಅಹಂಗೆ ಇತಿಶ್ರೀ ಹೇಳುವೆನೆಂದು. ನಿನ್ನ ರೂಪ ನಶ್ವರ, ನಿನ್ನ ರೂಪ ನಶ್ವರ, ನಿನ್ನ ಸ್ವರೂಪ ಈಶ್ವರ. ನಿನ್ನ ರೂಪ ನಶ್ವರ, ನಿನ್ನ ಸ್ವರೂಪ ಈಶ್ವರವೆಂದು. ನಿನ್ನ ರೂಪ ನಶ್ವರ, ನಿನ್ನ ಸ್ವರೂಪ ಈಶ್ವರವೆಂಬುದು ತಿಳಿದರೆ ಭ್ರಾಂತಿ ಬಯಲಾದೀತು. ಭ್ರಾಂತಿ ಬಯಲಾದೀತು. ನಿಜಾತ್ಮ ಶಿವನ ಈ ಸಂದೇಶ ಕೇಳಿದಾಗ ನಿತ್ಯ ಶಾಂತಿ ನಿನ್ನದಾದೀತು. ನಿನ್ನದಾದೀತು, ನಿನ್ನದಾದೀತು. ಬಹುಶಃ ನಾವು ಕೊನೆಯುಸಿರು ಎಳೆಯುವಾಗ ಒಂದು ಸಂದೇಶ ಅಂತರ್ಧ್ವನಿಯಾಗಿ ಆಕಾಶವಾಣಿಯಾಗಿ ನಮಗೆ ಕೇಳಿಸ್ತದೆ. ಅದೇನು ಹೇಳ್ತದೆ ಅಂದರೆ, ಇವತ್ತಿಗೆ ನಿನ್ನ ಈ ಶರೀರ ನಾಶ ಆಗಿ ಹೋಗ್ತದೆ, ನಿನ್ನ ಅಹಮ್ಮನು ಕೂಡ ಇದರೊಂದಿಗೆ ಇತಿಶ್ರೀ ಆಗ್ತದೆ ಅಂತ ಆಕಾಶವಾಣಿ ಹೇಳ್ತದೆ. ಆದರೆ ಇಲ್ಲಿ ಈ ಸಂದೇಶದಲ್ಲಿ ಬಹಳ ಅಮೂಲ್ಯವಾದಂಥ ಒಂದು ಆಧ್ಯಾತ್ಮ ಇದೆ. ಅದು ನಾವು ಇದ್ದಾಗಲೇ ಇದನ್ನು ಅರಿತುಕೊಂಡು ಬಿಟ್ಟರೆ ನಾವು ನಿಶ್ಚಿಂತರಾಗಿರ್ಬೋದು. ಅದನ್ನೇ ನಾವು ಹೇಗೆ ತಿಳ್ಕೋಬೇಕು ಅಂದರೆ, ನಮ್ಮ ಈ ರೂಪ ಶರೀರ ಇದು ನಶ್ವರ ಆಗೋದೇ, ಆದರೆ ನಮ್ಮೊಳಗಿರುವ ಸ್ವರೂಪ ಅದು ಶಾಶ್ವತ, ಅದು ಈಶ್ವರ ಅಂತ ನಾವು ತಿಳ್ಕೊಂಡ್ರೆ ನಮ್ಮೊಳಗಿರುವಂಥ ಈ ಭ್ರಾಂತಿ ಏನದ ಅಹಂ ಅನ್ನೋದು ಬಯಲಾಗಿಬಿಡ್ತದೆ. ನಿಜಾತ್ಮ ಶಿವನ ಈ ಸಂದೇಶ ನಾವು ಮುಂಚಿತವಾಗಿ ತಿಳಿದುಕೊಂಡು ಈ ಸಂದೇಶವನ್ನು ಕೇಳಿದರೆ ನಿತ್ಯವೂ ಕೂಡ ಶಾಂತಿಯನ್ನು ನಾವು ಅನುಭವಿಸ್ಬೋದು, ಆನಂದ ಪಡಬಹುದು ಅಂತ ಹೇಳ್ತಾ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.